ಭಾರತೀಯ ಜನತಾ ಪಾರ್ಟಿ ತಾಲೂಕು ಘಟಕದ ವತಿಯಿಂದ ಮಾನ್ಯ ತಹಸೀಲ್ದಾರರು ತಾಲೂಕು ಕಚೇರಿ ಕೂಡ್ಲಿಗಿ ವಿಜಯನಗರ ಜಿಲ್ಲೆ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಸುವ ಕಾರಣ ಪ್ರತಿಭಟನೆ ಮನವಿಯನ್ನು ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ನಿರ್ಧಾರದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಶುಲ್ಕವನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆಗೆ ಕಾರಣವಾಗಿದೆ. ಇದು ಜನಸಾಮಾನ್ಯರಿಗೆ ತುಂಬಾ ಹೊರೆಯಾಗಿದ್ದು, ಈ ಕಾರಣ ಇಂದು ಕೂಡ್ಲಿಗಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಘಟಕದಿಂದ ಪ್ರತಿಭಟನೆ ಮಾಡುವ ಮುಖಾಂತರ ಈ ಮನವಿಯನ್ನ ತಮ್ಮ ಗಮನಕ್ಕೆ ತಂದಿರ್ತೇವೆ. ತಕ್ಷಣ ತಮ್ಮ ಆದೇಶವನ್ನು ಇನ್ನಷ್ಟು ಜನಸಾಮಾನ್ಯರಿಗೆ ಹೊರೆಯಾಗುವ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಮೊದಲಿನ ಸ್ಥಿತಿಗೆ ತರಬೇಕೆಂದು ಕೋರುತ್ತೇವೆ. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಕೂಗು ಕೊಡುವ ಮೂಲಕ ಹೋರಾಟ ನಡೆಸಿದರು. ಈ ಸಮಯದಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರು, ಮಂಡಲದ ಅಧ್ಯಕ್ಷರು ಎಲ್ಲರೂ ಉಪಸ್ಥಿತರಿದ್ದರು. ನಮ್ಮೆಲ್ಲರಿಗೆ ಗೊತ್ತಿರುವಂತೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಬೇಕು, ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕಂತಂದರೆ ಇವತ್ತು ಅಭಿವೃದ್ಧಿ ಅಂತ ನಿಂತಿರೋದು ಏನಪ್ಪ ಅಂತಂದರೆ ಸಾರಿಗೆ ವ್ಯವಸ್ಥೆ ಬೇಕು. ಇವತ್ತು ಲಾರಿ ಟ್ರಾನ್ಸ್ಪೋರ್ಟಿಂಗ್ ಆಗಿರ್ಬೋದು, ನಮಗೆ ಫುಡ್ ಬೇಕು ಅಥವಾ ಏನೋ ವೆಹಿಕಲ್ ಓಡಾಡಿದ್ರೆ ಇವತ್ತು ರೋಡ್ ಮೇಲೆ ಇವತ್ತೊಂದು ದೇಶ, ಒಂದು ರಾಜ್ಯ ಅಭಿವೃದ್ಧಿ ಆಗ್ತದೆ. ಇವತ್ತು ಇವರು ಪೆಟ್ರೋಲ್ ಮತ್ತು ಡೀಸೆಲ್ ಇವತ್ತು ಕೇಳದೆ ಏರಿಕೆ ಮಾಡಿ ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಗೆ ಕುಂಠಿತವಾಗಿ ಈ ಸರ್ಕಾರ ನಿಂತಿದೆ ಅಂತಂದು ಈ ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇನ್ನೂ ಒಂದು ಹೇಳ್ಬೇಕಪ್ಪ ಅಂತಂದರೆ ಸುಮಾರು ಅಣ್ಣರು ಹೇಳಿದಾಗೆ 187 ಕೋಟಿಯನ್ನು ಇವತ್ತು ಆಂಧ್ರದ ಪ್ರೈವೇಟ್ ಬ್ಯಾಂಕ್ಗಳಿಗೆ ಇವತ್ತು ಹಣಕಾಸು ಮಿನಿಸ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪರ್ಮಿಷನ್ ಇಲ್ದಂಗೆ ಯಾವ ಆಧಾರದ ಮೇಲೆ ಇವತ್ತು ಆಂಧ್ರ ಬ್ಯಾಂಕ್ಗಳಿಗೆ ಹೋಯಿತು. ಸ್ನೇಹಿತರೆ, ಹಣಕಾಸಿನ ಮಿನಿಸ್ಟ್ರು ಇವತ್ತು ಸಿದ್ದರಾಮಯ್ಯ ಇದ್ದಾರೆ. 10 ರೂಪಾಯಿನೂ ಡ್ರಾ ಆಗಬೇಕಂದ್ರೆ ಅವ್ರ ಪರ್ಮಿಷನ್ ಬೇಕು, ಅವ್ರ ಸೈನ್ ಬೇಕು. ಇವತ್ತು 187 ಕೋಟಿ ಇವತ್ತು ಡ್ರಾ ಆಗಿದ್ದವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರಂತಂದ್ರೆ ಇಲ್ಲಿ ಎಂಥ ಹಗರಣ ನಡೀತಾ ಇದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಂತಂದೇಳಿ ನಮಗೆ ಮೇಲ್ನೋಟ ಕಾಣ್ತಾ ಇದೆ. ಸ್ನೇಹಿತರೆ, ಇವತ್ತು ಆ ಬಡಪಾಯಿ ಅಧಿಕಾರಿ ಇವತ್ತೇನು ಸೂಸೈಡ್ ಡೆತ್ ನೋಟ್ ಬರೆದು ಸತ್ತ ಆ 187 ಕೋಟಿ ಹಗರಣ ಇವತ್ತು ಬಯಲಿಗೆ ಬಂತು. ಆ ಪುಣ್ಯಾತ್ಮೇನ ಸತ್ತಿಲ್ಲ ಅಂತಂದಿದ್ರೆ ಇವತ್ತು 87 ಕೋಟಿ ನುಂಗಿ ನೀರು ಕುಡಿದ್ರಲ್ಲ, ಇದು 87 ಕೋಟಿ ಏನು ಸಿದ್ದರಾಮಯ್ಯ ಅವ್ರ ಅಪ್ಪ ದುಡ್ದಿರ್ತಕ್ಕಂಥ ದುಡ್ಡಲ್ಲ. ಇವತ್ತು ನಾವು ಇಲ್ಲೇನು ಬಡ ಜನರು ಇದೀವಲ್ಲ, ನಾವು ದುಡ್ದಿರ್ತಕ್ಕಂಥ 1 ರೂಪಾಯಿ ಇವತ್ತು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡನ್ನ ಇವತ್ತು ಆಂಧ್ರಕ್ಕೆ ಕೊಟ್ಟು ಇವತ್ತು ರಾಜಕೀಯ ಮಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಂತ ಭ್ರಷ್ಟ ರಾಜಕೀಯ ಇಲ್ಲಿ ಉದ್ಭವ ಆಗಿದೆ ಅಂತಂದೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ರೈತರಿಗೆ ಬೀಜ ಗೊಬ್ಬರ ಸಿಗ್ತಲ್ಲ ಸ್ವಾಮಿ, ಇಂಥ ಬೀಜ ಗೊಬ್ಬರಗಳನ್ನ ಆ ದುಡ್ಡಲ್ಲಿ ಕೊಡಿಸ್ಬೋದಿತ್ತಲ್ಲ. ಶೈಕ್ಷಣಿಕವಾಗಿ ಶಾಲಾ ಕೊಠಡಿಗಳಿಲ್ಲ, ಶೌಚಾಲಯಗಳಿಲ್ಲ, ಶೌಚಾಲಯಗಳನ್ನ ಕಟ್ಟಿಸ್ಬೋದಿತ್ತು, ಮಹಿಳೆಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದಿತ್ತು. ಸ್ನೇಹಿತರೆ, ಇವತ್ತು ಇದು ಭ್ರಷ್ಟ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಇವತ್ತು ಏರಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ರೈತರಿಗೆ ಎಷ್ಟು ಅರ್ಥ ಬಿದ್ದಿದೆ ಅಂತಂದ್ರೆ 1 ಗಂಟೆ ಟ್ಯಾಕ್ಟ್ರಿಗೆ 1,000 ರೂಪಾಯಿ ಇವತ್ತು ರೈತ ಕೊಡ್ತಿದ್ದ. ಇವರು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಇವತ್ತು 1,500 ರೂಪಾಯಿ ಮಾಡಿದ್ರು. 1 ಗಂಟೆಗೆ 500 ರೂಪಾಯಿ ಹೆಚ್ಚಳ ಮಾಡಿದ್ರು ಇವತ್ತು ಟ್ಯಾಕ್ಟ್ರಿ ಡ್ರೈವರ್ಸ್ಗಳು, ಟ್ಯಾಕ್ಟ್ರಿ ಓನರ್ಸ್ಗಳು. ಇವತ್ತು ರೈತ ಇಲ್ಲಿಂದ ಕೊಡಬೇಕಾದ್ರೆ 500 ರೂಪಾಯಿ 500 ರೂಪಾಯಿ ತರಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ. ಸ್ನೇಹಿತರೆ, ಸತ್ಯ ಹೇಳ್ತೀನಿ, ಇದು ಭ್ರಷ್ಟ ಸರ್ಕಾರನೇ, ಇದು ಒಂದು ಭ್ರಷ್ಟ ಸರ್ಕಾರನೇ. ಇಂಥ ಸರ್ಕಾರ ನಮಗೆ ಬೇಡ. ನಿಜವಾಗ್ಲೂ ಜನ ಕಾಳಜಿ ಸರ್ಕಾರ. ಇವ್ರು ನೋಡ್ರಿ, ಕರೆಂಟ್ ಬಿಲ್ ಫ್ರೀ ಅಂತ ಕೊಟ್ಟರು. ಇವತ್ತು 3.5 3 ರೂಪಾಯಿ 50 ಪೈಸೆ ಇರ್ತಕ್ಕಂಥ ಯೂನಿಟ್ನ 7 ರೂಪಾಯಿ 50 ಪೈಸೆ ಮಾಡಿದ್ರು. ಇವತ್ತು 7 ರೂಪಾಯಿ 50 ಪೈಸೆ ಮಾಡಿದ್ರು. 7 ರೂಪಾಯಿ 50 ಪೈಸೆ ಯಾಕೆ ಮಾಡಿದ್ರಿ? ನಮ್ಮ ಮನೆಯಲ್ಲಿ 500 ರೂಪಾಯಿ ಕರೆಂಟ್ ಬಿಲ್ ಕಟ್ತಿದ್ವಿ ನಾವು, 3 ರೂಪಾಯಿ 50 ಪೈಸೆ ಯೂನಿಟ್ ಇದ್ದಾಗ. ಇವತ್ತು 1,500 ಕಟ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತೇನು 7 ರೂಪಾಯಿ 50 ಪೈಸೆ ಒಂದು ಯೂನಿಟ್ ಮಾಡಿದ್ರಲ್ಲ, ಇವತ್ತೇನಾದ್ರೂ ಅವ್ರು ಕರೆಂಟ್ ಬಿಲ್ ಕಟ್ಟಬೇಕಂತೇಳಿ ಯಥಾಸ್ಥಿತಿ ಮಾಡಿದ್ರೆ, ಸ್ನೇಹಿತರ ಸತ್ಯ ಹೇಳ್ತೀನಿ, ಒಬ್ಬೊಬ್ಬ ಬಡ ವ್ಯಕ್ತಿ ಸಹ 1,500 ರಿಂದ 2,000 ರೂಪಾಯಿ ಕರೆಂಟ್ ಬಿಲ್ ಕಟ್ತಕ್ಕಂಥ ವ್ಯವಸ್ಥೆಗಳು ಉದ್ಭವ ಆಗ್ತದೆ. ನಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗ ಆಲ್ರೆಡಿ ಬಸ್ ಟಿಕೆಟ್ ಕೂಡ ಏರಿಕೆ ಮಾಡಿಬಿಟ್ರು. ಕೇಳಿದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ. ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ದಯಮಾಡಿ ಇವರು ಸರ್ಕಾರದವರು ಇಳಿಸ್ಬೇಕಂತಂದೇಳಿ ಈ ವೇದಿಕೆ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅನುಮತಿ ಮಾಡಿಕೊಡೋದಕ್ಕೆ ಎಲ್ಲರನ್ನ ಭಾರತೀಯ ಜನತಾ ಪಾರ್ಟಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ